ಸರ್ ಒಂದು ಬೀಜದ ಭತ್ತ ಇಷ್ಟೇ ಜರ್ಮಿನೇಷನ್ ಮಾಡಿ ಕೊಡೋದು ರೈತರಿಗೆ ಇಷ್ಟೇ ದಪ್ಪ ಇರ್ತದೆ. ಅದನ್ನು 20 ಮೂಟೆ ಬೆಳೆಯೋರು ಅವರೇ, 20 ಕ್ವಿಂಟಲ್ ಬೆಳೆಯೋರು ಅವರೇ. ನಮ್ಮ ಕಡೆ ಎಕರೆಗೆ VNR ಪ್ಲಸ್ ಅಂತ ಐತೆ 35 ಕ್ವಿಂಟಾಲು ಬೀಳುತ್ತೆ. ಈ ಕಬ್ಬು ಅಷ್ಟೇ ನಮ್ಮ ಕಡೆ 40 ಟನ್ ಬೆಳೆಯೋರವ್ರೆ, ಎಕರೆಗೆ 120 ಟನ್ ಬೆಳೆಯೋರವ್ರೆ. ನನ್ನ ಕಡೆಯಿಂದ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಚೆನ್ನಾಗಿ ದನಗಳು ಸಾಕಬೇಕು, ಕೈ ತುಂಬ ದುಡ್ಡು ಕೊಡುತ್ತೆ ಮತ್ತು ಚೆನ್ನಾಗಿ ಬೆಳವಣಿಗೆನೂ ಬೆಳೀತಿದೆ. ಡೆಡ್ಲೈನ್ ಇಂಪಾರ್ಟೆಂಟು ಅದರಲ್ಲೇ ನನಗೆ ಅಷ್ಟು ನಂಬಿಕೆ ಇಲ್ಲ ಸರ್. ಯಾಕೆ ಅಂದರೆ ಈಗ ಡೆಡ್ಲೈನ್ ಇರೋರು ಅಂತಂತ ಓರಿ ಕಟ್ಟೋರಲ್ಲ, ಅಷ್ಟಷ್ಟು ಓರಿ ಕಟ್ಟಿ ಎಷ್ಟು ಕರುಗಳು ಇಳ್ದವೆ. ಈಗ ಬನ್ನಿ ವಿತ್ ಪ್ರೂಫ್ ನಾನೇ ತೋರಿಸ್ತೀನಿ. ನಮ್ಮಲ್ಲೂ ಒಳ್ಳೊಳ್ಳೆ ಕರುಗಳು ಬಿದ್ದಿದೆ, ಗೋಡಂಬಿ, ಆಮೇಲೆ ತುಪ್ಪ, ಆ ಥರ ಏನಿಲ್ಲ. ಆಮೇಲೆ ಆ ಥರ ಹಾಕುವಂಥದ್ದು ಅವಶ್ಯಕತೆ ಇಲ್ಲ ಸರ್. ಇಷ್ಟಕ್ಕೆ ದನ ಸಕ್ಕತ್ತು ಬರುತ್ತೆ. ಒಟ್ನಲ್ಲಿ ನಮ್ಮ ಸುತ್ತಲ್ಲಿ ಯಾರು ಕಳಪೆಯಾಗಿ ಸಾಕಿವಿ ಅಂತೇನು ಇದುವರೆಗೂ ಏನು ಕಾಮೆಂಟ್ ಮಾಡಿಲ್ಲ. ಒಟ್ನಲ್ಲಿ ಚೆನ್ನಾಗಿ ಸಾಕ್ತೀರಿ ಏನೋ ಹೆಸರು. ಸರ್ ನನ್ನ ಹೆಸರು ಗಿಣಿರಾಮು ಅಂತೇಳಿ. ನಮ್ಮ ನೇಟಿವ್ ಬಂದು ಮಿರ್ಲೆ. ನಮ್ಮದು ತಾಲೂಕು ಮೊದಲು KR ನಗರ ಆಯಿತು, ಇವಾಗ ಸಾಲಿಗ್ರಾಮಕ್ಕೆ ಸೇರಿಸಿದ್ದಾರೆ. ಸಾಲಿಗ್ರಾಮ ನಮ್ಮ ತಾಲೂಕು ಆಗೈತೆ ಇವಾಗ. ಇದು ನಾವು ಹಳ್ಳಿಕರನ್ನ ನಮ್ಮ ತಾತರ ಕಾಲದಿಂದನೂ ನಾವು ಸಾಕ್ತಿದ್ದೀವಿ. ಹೆಚ್ಚು ಕಡಿಮೆ ಸುಮಾರು ವರ್ಷ ಅಂತೇಳಿದ್ರೆ ಪರ್ಟಿಕ್ಯುಲರಾಗಿ ಇಷ್ಟೇ ವರ್ಷ ಅಂತ ಹೇಳೋಕ್ಕಾಗಿಲ್ಲ. ನಮ್ಮ ತಾತನಿಂದ ನಮ್ಮ ತಂದೆಯವ್ರಿಗೆ ಬಂತು, ನಮ್ಮ ತಂದೆಯವರಿಂದ ಈಗ ನಾನು ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಐತೆ, ಹಂಗಾಗಿ ಹೋರಿ ಸಾಕ್ತಿದ್ದೀನಿ. ಇಲ್ಲೆಲ್ಲ ನಮ್ಮನ್ನು ಗುರುತಿಸೋದೆ ಹೋರಿ ಮುದ್ದೇಗೌಡರು ಮಕ್ಕಳು ಮತ್ತು ಮೊಮ್ಮಕ್ಕಳು ಅಂತ. ಹೋರಿ ಮುದ್ದೇಗೌಡರು ಅಂತ ಇದ್ರು ನಮ್ಮ ತಾತ. ಅವರ ಮಗ ಹೋರಿ ಗೋಣ ಅಂತ, ಗುರುಮಲೇಶ್ ಅಂತ, ಅವ್ರ ಮಗ ನಾನು. ಈಗ 3ನೇ ತಲೆಮಾರಿಂದ ನಾವು ಹೋರಿ ಕಟ್ತಿದ್ವಿ. ನಮ್ಮ ಹತ್ರ ನಾಟಿ ಹೋರಿನೂ ಒಂದೈತೆ, ಒಂದು ಸಿಂಧಿ ಹೋರಿನೂ ಐತೆ. ನಮ್ಮ ಸುತ್ತಮುತ್ತ ಹಳ್ಳಿಗಳು ಸುಮಾರು ಐತೆ. ನಮ್ಮ ಊರಿಗೆ ನಿಯರಾಗಿ ಬರಬೇಕು ಅಂತಂದರೆ ಈಗ ಸಾಲಿಗ್ರಾಮದಿಂದ ಒಂದು 7-8 ಕಿಲೋಮೀಟ್ರು. ಈ ಕಡೆ KR ನಗರದಿಂದನೂ ಬರ್ಬೋದು. KR ನಗರ ಸುಮಾರು ಒಂದು 17 ಕಿಲೋಮೀಟ್ರು. ಈ ಕಡೆ ಬಂದರೆ ಬೇರೆದಿಂದ ಒಂದು 5.5-6 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಚುಂಚುಕಟ್ಟೆ, ಅದು ನಮ್ಮ ಜಾತ್ರೆ ತುಂಬ ಹತ್ರ, ಅದು ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಪ್ರತಿ ವರ್ಷವೂ ಚುಂಚುಕಟ್ಟೆ ಜಾತ್ರೆಗೆ ಮಾತ್ರ ಕಟ್ತೀವಿ ಕರನ. ಅಂದರೆ ಸುಮಾರು ಕರುಗಳಿದ್ದು ಸರ್. ಯೂಟ್ಯೂಬರ್ ಬರೋಣ ಅನ್ನೋಷ್ಟೊತ್ತಿಗೆ ನಾವು ಬೆಳಗ್ಗೆ ಹೋದರೆ ಹೆಚ್ಚು ಕಡಿಮೆ 10 ಗಂಟೆಗೆ ಅಲ್ಲಿಗೆ ಹೋದರೆ 11:30-12 ಗಂಟೆ ಹೊತ್ತು ಹೋರಿನ ಮರ ಹಾಕ್ತಿದ್ವಿ ಸುಮಾರು. ಹಾಗಾಗಿ ಯೂಟ್ಯೂಬರ್ಗೆ ಅಡ್ವರ್ಟೈಸ್ಮೆಂಟ್ಗಳೇ ಇಲ್ಲ. ಇದೇ ಫಸ್ಟ್ ಟೈಮು ನಮ್ಮ ಊರಿನ ನಾನು ಕರ್ಕೊಬಂದು ಯೂಟ್ಯೂಬ್ಗೆ ಅಂತ ಬಂದು ಮಾತಾಡ್ತಿರೋದು ನಾನು ಇದೇ ಫಸ್ಟ್ ಟೈಮ್ ಸರ್. ಸರ್ ಗಿರಾಕಿಗಳು ಗೊತ್ತು. ಆಮೇಲೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಇಲ್ಲಿ ಹೊರಗಡೆ ರಾಮನಗರ, ಕನಕಪುರ ಯಾರು ಹೋರಿ ಸಾಕ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತು ನಮ್ಮ ಹೆಸರುಗಳು. ಹೊರಗಡೆಯಿಂದ ಅಂತಂದರೆ ನಮ್ಮ ಹಳ್ಳಿಕಾರ ಹೋರಿಗಳನ್ನ ಈ ಕ್ರಾಸಿಂಗ್ ಮಾಡೋವಂಥವ್ರು ಕಡಿಮೆ. ಮಹಾರಾಷ್ಟ್ರದವರು ಮತ್ತು ರೇಸ್ ಹುಡುಗರುಗಳು ಹಾವಳಿ ಜಾಸ್ತಿ ಇದೆ ಸರ್. ಹಳ್ಳಿಕಾರುಗಳನ್ನ ಸಖತ್ ಅವರೇ ತಗೊತಿರೋದು. ವ್ಯಾಪಾರ ನಡೆಯೋಕ್ಕೆ ಮೇಯ್ನಾಗಿ ಇರೋದೇ ಅವರು. ಸುಮಾರು ಕರುಗಳು ತೊಗೊತಿದ್ದಾರೆ. ಮಾರಾಟಕ್ಕೆ ಏನು ತೊಂದರೆ ಇಲ್ಲ. ಮೊದಲು ಜಾಸ್ತಿ ಹಸ ಕಟ್ಸೋರೆ ತಗೊತಿದ್ರು, ಸ್ವಲ್ಪ ಕೂಡ್ತವ್ರು ತೊಗೊತಿದ್ರು. ಈ ಕೂಡ್ತವ್ರಿಗಿಂತನೂ ಹೆಚ್ಚಾಗಿ ರೇಸ್ನವರು ಮತ್ತು ಮಹಾರಾಷ್ಟ್ರದವರೇ ಸಖತ್ ಕರುಗಳು ತೊಗೊತಿದ್ದಾರೆ, ಕರುಗಳನ್ನ. ಇನ್ನು ಕರ್ಗಳು ಬಿಡಿ, ಇವಾಗೆಲ್ಲ ಟ್ರೆಂಡ್ ಸ್ಟಾರ್ಟ್ ಆಗೈತೆ ಹಳ್ಳಿಕಾರು ಸಾಕಬೇಕು ಅಂತ. ಕಟ್ಸ್ಕಟ್ಗಳನ್ನ ಸಾಕೋರು ಅವರೇ. ನಮ್ಮ ಕಡೆ ಸುಮಾರು ಈಗ ನಾಟಿ ಹಸ್ಗಳು ತೊಗೊಂಡು ಸಾಕೋರು ಅವರೇ, ಸಾಕ್ತಾವ್ರೆ ಈ ಕಡೆ ನಮ್ಮ ಸುತ್ತಲೂ. ಒಳ್ಳೊಳ್ಳೆ ಊರಿಗಳು ಗೊತ್ತಾವೆ ಸರ್. ಈಗ ನಮ್ಮ ಕಡೆನೂ ಸುಮಾರು ಒಳ್ಳೊಳ್ಳೆ ಊರಿಗಳು ಕಟ್ಟಾರೆ. ಮೊದಲೇನಂತ ಊರಿಗಳಿರಲಿಲ್ಲ, ಇತ್ತೀಚೆಗೆ ಒಳ್ಳೊಳ್ಳೆ ಊರಿಗಳು ತಂದು ಕಟ್ಸ್ಕೊಂಡವ್ರೆ ನಮ್ಮ ಕಡೆನೂ. ಸರ್ ಬ್ಲಡ್ ಲೈನು ನಾವು ಫಸ್ಟು ಬ್ಲಡ್ ಲೈನ್ ಏನು ನೋಡೋಲ್ಲ. ಒಟ್ಟಿನಲ್ಲಿ ನಮಗೆ ಔಟ್ಲುಕ್ ಚೆನ್ನಾಗಿರ್ಬೇಕು, 4 ಕಾಲುಗಳು ಚೆನ್ನಾಗಿರ್ಬೇಕು, ಔಟ್ಲುಕ್ ಚೆನ್ನಾಗಿರ್ಬೇಕು, ಗಂಡು ರೂಪ ಇರಬೇಕು. ಈಗ ನಾನು ಯೂತ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಆ ಊರಿನೂ ತರ್ತೀನಿ, ಈ ಊರಿನ ಸರಿ ಒಂದು ಕರು ಪಾತಾಳ ಸುಳಿ ಹುಡ್ತದೆ. ಅವ್ರ ಅಪ್ಪಂಗೆ ಪಾತಾಳ ಸುಳಿ ಏನಿರಕ್ಕಿಲ್ಲ, ಅವ್ರ ತಾಯಿಗೂ ಏನಿಲ್ಲ. ಅವೆಲ್ಲ ಸೃಷ್ಟಿ, ದೈವ ಸೃಷ್ಟಿಲಿ ಏನು ಬೇಕಾದ್ರೂ ಆಗ್ಬೋದು. ನನ್ನ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ರೈತರುಗಳಿಗೆ ಸರ್, ಕರುಗಳನ್ನ ಚೆನ್ನಾಗಿ ಸಾಕಬೇಕು. ಪ್ರೆಗ್ನೆನ್ಸಿಲಿ ಹಸುನ ಪೋಷಣೆ ಮಾಡಬೇಕು. ಕರುಗಳಿಗೆ ಹಾಲುಗಳು ಚೆನ್ನಾಗಿ ಕುಡಿಸ್ಬೇಕು. ಆಮೇಲೆ 3 ತಿಂಗಳಿಗೆ, 4 ತಿಂಗಳಿಗೆ, 6 ತಿಂಗಳಿಗೆ ಈ ಎರೆಹುಳಿನ ಮಾತ್ರೆಗಳು ಕೊಟ್ಕೊಂಡು ಕರುಗಳನ್ನ ಮೇಂಟೆನೆನ್ಸ್ ಮಾಡಿಸಿದ್ರೆ ಸರ್ ಚೆನ್ನಾಗಿ ಬೆಳೀತಾರೆ. ಇದಕ್ಕೊಂದು ಉದಾಹರಣೆನೂ ಹೇಳ್ತೀನಿ ಸರ್. ಚಿಕ್ಕನಾಕ್ನಳ್ಳಿ ಪಾಪಣ ಅಂತಾರೆ ಅವರು ಸಾಮಾನ್ಯವಾಗಿ ರೇಸಲ್ಲೆಲ್ಲ ಭಾಳ ಪಾಪ್ಯುಲರು. ಅದನ್ನು ಜೈಸೂರ್ಯ ಅಂತ ಕಟ್ಟಾರೆ. ಈಗ ಅಟ್ಯಾಕ್ ಜೈಸೂರ್ಯ ಅಂತವ್ರೆ. ಆ ಕರುನ ಕೊಡ್ತೀನಿ ಬಾ ಅಂತ ಹೇಳಿದರು. ಆ ಕರು ಸ್ವಲ್ಪ ಮೋಟ್ ಕಾಣೋದು, ಇದು ಬಿತ್ತನೆವರೆಗೆ ಆಗಲ್ಲ ಅಂತ ಬಂದೆ. ಇವತ್ತು ಸಖತ್ ಎದ್ದು ಬೆಳೆದೈತೆ. ಕಂಡನೇ ಕಾಮ್ದೇನು ಸರ್. ದನಗಳನ್ನ ಚೆನ್ನಾಗಿ ಸಾಕಿದ್ರೆ ಬೆಳವಣಿಗೆ ಆಗೇ ಆಯ್ತು. ಈಗ ಹಿಂದೆ ಗಾದೆ ಹೇಳ್ತಾರಲ್ಲ, ದನ ಬೆಳಿತೇವೆ ಅಂತ. ಯಾಕೆ ಸರ್ ಬೆಳೆಯಲ್ಲ ಸರ್? ಒಂದು ಬೀಜದ ಭತ್ತ ಇಷ್ಟೇ ಜರ್ಮಿನೇಷನ್ ಮಾಡಿ ಕೊಡೋದು ರೈತರಿಗೆ ಇಷ್ಟೇ ದಪ್ಪ ಇರ್ತದೆ. ಅದನ್ನು 20 ಮೂಟೆ ಬೆಳೆಯೋರು ಅವರೇ, 20 ಕ್ವಿಂಟಲ್ ಬೆಳೆಯೋರು ಅವರೇ. ನಮ್ಮ ಕಡೆ ಎಕರೆಗೆ VNR ಪ್ಲಸ್ ಅಂತ ಐತೆ 35 ಕ್ವಿಂಟಾಲು ಬೀಳುತ್ತೆ. ಈ ಕಬ್ಬು ಅಷ್ಟೇ ನಮ್ಮ ಕಡೆ 40 ಟನ್ ಬೆಳೆಯೋರವ್ರೆ, ಎಕರೆಗೆ 120 ಟನ್ ಬೆಳೆಯೋರವ್ರೆ. ನನ್ನ ಕಡೆಯಿಂದ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಚೆನ್ನಾಗಿ ದನಗಳು ಸಾಕಬೇಕು, ಕೈ ತುಂಬ ದುಡ್ಡು ಕೊಡುತ್ತೆ ಮತ್ತು ಚೆನ್ನಾಗಿ ಬೆಳವಣಿಗೆನೂ ಬೆಳೀತಿದೆ. ಸುಳಿ ಬಗ್ಗೆ ನೋಡೇ ತೊಗೊಬೇಕು. ಅಂದರೆ ಇಲ್ಲೇನಪ್ಪ ಅಂದರೆ ಈಗ ಒಂದು ದೊಡ್ಡೋರಿ ಇರ್ತದೆ, ಆ ದೊಡ್ಡೋರಿಗೆ ನಾವು ಕಟ್ಸ್ಬೇಕು. ನಾವು ಅಲ್ಲಿಗೋಗಿ ಹಾಕೊಂಡೋಗಿ ಓರಿ ಕಟ್ಸ್ತೀವಿ, ಇಲ್ಲಿಗೋಗಿ ಹಾಕೋಗಿ ಕೊಡಿಸ್ತೀವಿ. ನಮಗೆ ಬ್ಲಡ್ ಲೈನ್ ಇಂಪಾರ್ಟೆಂಟು. ಅದರಲ್ಲೇ ನನಗೆ ಅಷ್ಟು ನಂಬಿಕೆ ಇಲ್ಲ ಸರ್.
ಯಾಕೆ ಅಂದ್ರೆ ಈಗ ಬ್ಲಡ್ ಲೈನ್ ಇರೋರು ಅಂತ ಓರಿ ಕಟ್ಟೋರಲ್ಲ, ಅಷ್ಟಷ್ಟು ಓರಿ ಕಟ್ಟಿ ಎಷ್ಟು ಕರುಗಳು ಇಳ್ದವೆ. ಈಗ ಬನ್ನಿ ವಿತ್ ಪ್ರೂಫ್ ನಾನೇ ತೋರಿಸ್ತೀನಿ, ನಮ್ಮಲ್ಲೂ ಒಳ್ಳೊಳ್ಳೆ ಕರುಗಳು ಬಿದ್ದವೆ. ಹಾಂ, ಅಂದ್ರೆ ಚೆನ್ನಾಗಿರೋ ಓರಿ ಹಾಗೆ ಪಾತಾಳ ಸುಳಿ ಕರುಗಳೇ ಬಿದ್ದಿಲ್ವ ಸರ್? ಈಗ ಬ್ಲಡ್ ಲೈನೇ ನೋಡ್ಬೇಕು, ಓರಿನೇ ನೋಡಿ ಬಿಡಿಸ್ಬೇಕು ಅನ್ನೋದ್ರೆ ಮತ್ತು ಪಾತಾಳ ಸುಳಿ ಕರುಗಳು ಹೆಂಗೆ ಬೀಳ್ತವೆ? ಈಗ ಅವ್ರ ಅಪ್ಪನಿಗೂ ಇರೋಲ್ಲ, ಅದು ತಾಯಿಗೂ ಇರೋಲ್ಲ. ನಾವು ಪಾತಾಳ ಸುಳಿ ಯಾವ ರೀತಿ ಬಿಡ್ತಾರೆ? ಕೀಲು ಸುಳಿ ಅಲ್ಲ, ಒಳಗಾಗೋ ಸೃಷ್ಟಿ ಏನು ಮಾಡೋಕ್ಕಾಗಲ್ಲ ಸರ್. ಚೆನ್ನಾಗಿ ಸಾಕ್ಬೇಕಷ್ಟೆ. ನನ್ನ ಇನ್ಫಾರ್ಮೇಷನು ಈಗ 3 ತಿಂಗಳಿಗೆ ತಪ್ಪು 4 ತಿಂಗಳಿಗೆ, ಪ್ರತಿ 3 ತಿಂಗಳು 4 ತಿಂಗಳು ಒಂದ್ಸಲ ಎರೆಹುಳಿನ ಮಾತ್ರ ಮೇಂಟೆನೆನ್ಸ್ ಕೊಡ್ಬೇಕಷ್ಟೆ. ಎರೆಹುಳಿನ ಮಾತ್ರ ಕೊಟ್ಟರೆ ದನನ ಮೇವು ಚೆನ್ನಾಗಿ ತಿನ್ನುತ್ತೆ, ಅರಗಿಸ್ಕೊಳ್ಳೋ ಶಕ್ತಿ ಚೆನ್ನಾಗಿರ್ತದೆ, ಬೆಳವಣಿಗೆನೂ ಚೆನ್ನಾಗಿ ಬರುತ್ತೆ. ನಮ್ಮ ಅನುಭವ, ನಾವು ದ್ರಾಕ್ಷಿ, ಗೋಡಂಬಿ, ಆಮೇಲೆ ಅದೇನು ಹೇಳ್ತಾರೆ ರವೆ, ತುಪ್ಪ ಅವೇನು ಕೊಡಲ್ಲ ಸರ್. ರವೆ ಬುಸ ಬೆಳಗ್ಗೆ 1 ಲೀಟ್ರ್ ಹಾಲು ಕೊಡ್ತೀವಿ. ಒರಿಜಿನಲ್ ತಿಂಡಿ ಅಂದರೆ ನನ್ನ ಅನುಭವದಲ್ಲಿ ಸರ್ ಹುಳ್ಳಿ ಸೊಪ್ಪು ಅಷ್ಟು ಬಿಟ್ರೆ ನಾವು ಇನ್ನೇನು ತಿಂಡಿ ಕೊಡಲ್ಲ. ನಾನು ಅದು ಕೊಡ್ತೀನಿ, ಇದು ಕೊಡ್ತೀನಿ, ನಾನು ಒಂದು 7-8 ಥರ ಮಿಕ್ಸೆಡ್ ಮಾಡಿ ಕೊಡ್ತೀನಿ, ಆ ಥರ ಅವೆಲ್ಲ ಏನಿಲ್ಲ ಅನ್ಕೋತೀನಿ. ನಾನು ಕೊಡೋದೇ ಇಲ್ಲ ಸರ್. ಈಗೇನು ಗುಡ್ ಮೇಂಟೆನೆನ್ಸ್ ಆಯ್ತಪ್ಪ, ಚೆನ್ನಾಗೈತೆ. ಈಗ ನಮ್ದೇನು ಬಡಕ್ಲೇನಾಗಿಲ್ಲ ಅನ್ಕೊಂತೀನಿ ಸರ್. ಈಗ ಕರು ಹುಟ್ಟುವಾಗಲೇ ಆ ಥರ ಐತೆ. ಈಗ ಎಲ್ಲನೂ ತಗೊಳಕ್ಕಾಗಿಲ್ಲ. ನೀವು ಹಂಗೆ ನೋಡೋದಾದರೆ ದೊಡ್ಡ ಓರಿಗಳಿಗೆ 3 ಲಕ್ಷ 4 ಲಕ್ಷ ಹೇಳ್ತಿರಲ್ಲ, ಬಾಲದ ಒಂಡೆ ದಪ್ಪ ಇರ್ತದೆ, ಇಲ್ಲ ಕೊಳ್ಳೊಂಚೂನೇ ಆಟಾಡ್ತಿರ್ತದೆ, ಇಲ್ಲ ಹಣ್ಣು ಪಟ್ಟಾಗ್ಲಾಗಿರ್ತದೆ, ಇಲ್ಲ ಹಿಂದಿನ ಕಾಲು ಕೊಕ್ಕಿ ಇರ್ತದೆ, ಇಲ್ಲ ಹಿಂದಾರ ಸಣ್ಣ ಇರ್ತದೆ, ಏನಾದರೂ ಒಂದು ನ್ಯೂನತೆ ಇದ್ದೇ ಇರ್ತದೆ. ಇಲ್ಲ ಬಣ್ಣ ಹಿಂಗೆ ಕಲರ್ ಡಿಮ್ ಆಗಿರ್ತದೆ, ಇಲ್ಲ ಕೂಟಕ್ಕೆ ತಿರ್ನಂಗೆ ವೈಟ್ ಇರ್ತದೆ, ಇಲ್ಲ ನಾಮ ಕಡಿಮೆ ಇರ್ತದೆ. ಒಂದು ಗೌದನಿನಲ್ಲಿ ಸಣ್ಣ ಪುಟ್ಟದ ಇದ್ದೇ ಇರ್ತದೆ. ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಸಾಕ್ತೀವಿ. ನಾವು ಕಡಿಮೆ ಕಾಸು ಕೂತೀವಿ, ಒಳ್ಳೆ ದುಡ್ಡಿಗೂ ಮಾರ್ತಿದ್ವಿ, ಒಳ್ಳೆ ಆದಾಯದಲ್ಲೂ ಇದ್ದೀವಿ. ಇದರಲ್ಲಿ ಬಸಪ್ಪನ ನಂಬೆ ಇಲ್ಲ, ಒಳ್ಳೆ ಲಾಭನೇ ಮಾಡ್ತಿದ್ವಿ. ಒಟ್ಟಿನಲ್ಲಿ ಸುತ್ತಮುತ್ತಲು ಒಳ್ಳೆ ಹೆಸರು ಆಯ್ತು ಒಟ್ಟಿನಲ್ಲಿ ಸರ್. ಇವಾಗ ನಾನು ನಿಜ ಹೇಳ, ನನಗೆ ಈ ಕರ ಖಾಲಿ 28,000 3,000 ಖರ್ಚು, 31,000 ಅವತ್ತು 60,000ಕ್ಕೂ ಕೇಳಿದ್ರು. ನಾನು ನೋಡಿ ನನ್ನ 50,000 ತಂದು 1 ಲಕ್ಷ ಅಂತ ಹೇಳ್ತಾರೆ, 1 ಲಕ್ಷಕ್ಕೆ ತಂದು 2.5 ಲಕ್ಷ ಅಂತ ಹೇಳಿರೋದು ಉಂಟು. ಸಾಮಾನ್ಯವಾಗಿ ಓರಿಯವರು ಎಷ್ಟಕ್ಕೆ ತಂದವ್ರು ಗೊತ್ತು, ಅವ್ರು ಎಷ್ಟಕ್ಕೆ ಮಾರ್ತಾರೆ ಅನ್ನೋದು ಗೊತ್ತು. ಈ ಯೂಟ್ಯೂಬ್ನವ್ರ ಹತ್ರ ಒಂದಕ್ಕೆ 1 ಸುಳ್ಳು, ಒಂದಕ್ಕೆ 4 ಸುಳ್ಳು ಆ ಥರ ಹೇಳೋದು ಗೊತ್ತು. ಈಗ 1 to double ಆದಾಯ. ಆಮೇಲೆ ನಮ್ಮ ಸುತ್ತಮುತ್ತ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಬರೀ 200 ರೂಪೀಸ್ 200 ರೂಪಾಯಿಗೆ ಮಾತ್ರ ನಾನು ಕ್ರಾಸಿಂಗ್ ಮಾಡ್ತೀನಿ. ಒಂದು ಸಿಂಧಿ ವರಿ ಸಾಕಿದ್ದೀನಿ, ಬರೀ 100 ರೂಪಾಯಿಗೆ ಬಿಡ್ತಿದ್ದೀನಿ. ಅದು ಮಾಮೂಲಿ ವರಿ ಸಾಕೋರಿಗೆಲ್ಲ ಗೊತ್ತು. ಇಡೀ ರಾಜ್ಯದಲ್ಲಿ 100 ರೂಪಾಯಿಗೆ ಯಾರು ವರಿ ಬಿಡ್ತೀವಿ, ಅದು ನಮ್ಮ ತಾತನ ಹೆಸರು ಉಳಿಸೋಕ್ಕಾಗಿ. ಬಿಲ್ನು ಬುಕ್ನೂ ತೋರಿಸ್ತೀನಿ ನಾವು. ಸರ್ ಹೇಳಿಲ್ವಾ ಏನಾರ ಬಸಪ್ಪನಲ್ಲಿ ಸಣ್ಣ ಪುಟ್ಟ ಐಬಿಲ್ ಸರ್. ಈಗ ನೀವು ಹೇಳ್ತಿರಲ್ವಾ 1000ಕ್ಕೆ ದನ ಅಷ್ಟೇ, ಏನು ಐಬಿಲ್ದರು ನೀವು ಎಂಥ ದನಿಲ್ಲೂ ಒಂದು ಸಣ್ಣ ಐಬ್ ನಾನು ತೋರಿಸ್ತೀನಿ ಸರ್. ಹಂಗೆ ಏನಾರ ಇರ್ತವೆ. ಆದರೆ ನಾವು ಬಸಪ್ಪನ ಸಾಕೋರಾಗಿ ಇನ್ನೊಬ್ರು ದನ ಐಬ್ ಕಟ್ಟ ಹೋಗ್ಬಾರ್ದು ಅಷ್ಟೇ. ₹1,000 ಬಸಪ್ಪನೇ, 40,000 ರೂಪಾಯಿಂದನೂ ಬಸಪ್ಪನೇ. ಅದನ್ನ ಪ್ರೀತಿಯಾಗಿ ಸಾಕ್ಬೇಕಷ್ಟೇ. ಯಾಕೆ ಸರ್? ಲಾಭ ಖಂಡಿತ ಲಾಭ ಕೊಡುತ್ತೆ ಸರ್. ಲಾಭ ಅಂದ್ರೆ ಈಗ ನಾನು ಹೇಳಿದ್ನಲ್ಲ, ನಾನು ತಂದಿರೋದೇ ಇಷ್ಟಕ್ಕೆ, ಈಗ ಆರಾಮ್ಸೆ ಆ ದುಡ್ಡು ಹೋಯ್ತದ. ಕರುಗಳನ್ನ ನೀವು ಹುಟ್ಟಿದಾಗ ನೋಡಿ, ಸಾಮಾನ್ಯವಾಗಿ ಎಲ್ಲ ಕರುಗಳು ಲಕ್ಷಣವಾಗಿ ಇರುತ್ತೆ. 3-4 ತಿಂಗಳು ಹೊಸದಲ್ಲಿ ಮಾತ್ರ ಚೆನ್ನಾಗಿ ಹಾಲು ಕುಡಿಸ್ತಾರೆ. ಆ ಹಸ ಏನಾಯ್ತದೆ, ಒಂದು 4-5 ತಿಂಗಳು ಸ್ವಲ್ಪ ಪೀರಿಯಡ್ ಜಾಸ್ತಿ ಆದಾಗ ಹಾಲು ಕಡಿಮೆ ಆಯ್ತದೆ. ಆವಾಗ ಇವ್ರು ಸ್ವಲ್ಪ ಮನೆಗೆ ಯೂಸ್ ಮಾಡ್ಕೊಂತಾರೆ. ಅವಾಗ ಏನಾಯ್ತದೆ, ಮೇಂಟೆನೆನ್ಸ್ ಕಡಿಮೆ, ಅವಾಗೆಲ್ಲ ಗೆಂಡ್ ಬಿದ್ದಾಯ್ತು ಕರುಗಳು. ಮೇಲೆ ಅಲ್ಲಾಗ ಸಾಕಿ ಯಾಕೆ ಬೆಳೆಯಲ್ಲ? ಕರುಗಳಿಂದನೂ ಚೆನ್ನಾಗಿ ಸಾಕಿದ್ರೆ ಕೈ ಕಾಲು ದಪ್ಪ ಆಯ್ತದೆ, ಭಾಳ ಬೆಳಿತಾರೆ. ವಾತಾವರಣ ಸ್ವಲ್ಪ ಇಂಪಾರ್ಟೆಂಟು. ನಮ್ಮಲ್ಲಿ ಸ್ವಲ್ಪ ಶೀತದ ವಾತಾವರಣ ಇರಕ್ಕಿಲ್ಲ, ಸ್ವಲ್ಪ ಡ್ರೈ ಇದ್ದರೆ ಈಗ ಸ್ವಲ್ಪ ಬಣ್ಣ ಚೆನ್ನಾಗಿರ್ತದೆ. ಈ ಶೀತ ಅಂತ ಅಂದರೆ ಈ ಮಲೆನಾಡು ಇದ್ರ ಸೈಡ್ ಬರ್ತಾ ನೋಡಿ, ಪಳ್ಳು ಸೀಮೆ ಅಂತಲ್ಲ, ಸ್ವಲ್ಪ ಬಣ್ಣ ಕಪ್ಪಾಗಿರೋ ಹುಡ್ತದೆ. ಗದ್ದೆ ಕಡೆಗೆ ಜಮೀನು ಐತೆ, ಜಮೀನು ಕಡೆಗೆ ಹೋಯ್ತೀವಿ, ಅಲ್ಲಿ ಸ್ವಲ್ಪ ಹಸುಲು ಇರುತ್ತೆ, ಹಸುಲು ತಗೊಂಬಂದು ಹಾಕಿ ಮತ್ತೆ ರವೆ ಬೂಸ ಅಷ್ಟೇ, ಏನು ಹಾಕಲ್ಲ. ಇನ್ನು ಅದಕ್ಕಾಗಿಯೇ 1 ಎಕರೆ ಹುಳ್ಳಿ ಸೊಪ್ಪು ಬಿತ್ಕೊಂಡಿರ್ತೀವಿ, ಆ ಹುಳ್ಳಿ ಸೊಪ್ಪು ಹಾಕ್ತೀವಿ. ಅಷ್ಟು ಬಿಟ್ರೆ ನಾವು ಇನ್ನೇನು ಇಲ್ಲ ಸರ್. ದ್ರಾಕ್ಷಿ, ಗೋಡಂಬಿ, ಆಮೇಲೆ ರವೆ, ತುಪ್ಪ ಆ ಥರ ಏನಿಲ್ಲ. ಆಮೇಲೆ ಆ ಥರ ಹಾಕುವಂಥದ್ದು ಅವಶ್ಯಕತೆನೇ ಇಲ್ಲ ಸರ್. ಇಷ್ಟಕ್ಕೆ ದನ ಸಕ್ಕತ್ ಬರುತ್ತೆ. ಒಟ್ನಲ್ಲಿ ನಮ್ಮ ಸುತ್ತಲ್ಲಿ ಯಾರು ಕಳಪೆಯಾಗಿ ಸಾಕಿವಿ ಅಂತೇನು ಇದುವರೆಗೂ ಏನು ಕಾಮೆಂಟ್ ಮಾಡಿಲ್ಲ. ಒಟ್ನಲ್ಲಿ ಚೆನ್ನಾಗಿ ಸಾಕ್ತೀರಿ ಏನೋ ಹೆಸರು ಐತೆ. ಒಟ್ಟಂತಿದೆ ಯಾವುದನ್ನು ಕೊಟ್ಟರೆ ಏನು ಸಾಕಿಲ್ಲ ಅಂತ, ಚೆನ್ನಾಗಿ ಸಾಕ್ತಾರಪ್ಪ ಅನ್ನೋ ಹೆಸರಂತೂ ಐತೆ. ಲಾಸು ಆದಾಯ ಬೇರೆ, ಅದು ರೈತರುಗಳಿಗೆ, ಸುತ್ತಮುತ್ತಲು ಇರೋ ರೈತರುಗಳಿಗೆ ಅನುಕೂಲ ಆಯ್ತದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ, ನಮ್ಮ ಅಪ್ಪ, ತಾತ ಅವ್ರ ಹೆಸರು ಉಳಿಸ್ದಂಗೆ ಆಯ್ತದೆ. ಹಳ್ಳಿಕಾರ ಬಗ್ಗೆ ನನ್ನ ಕಡೆಯಿಂದ ಏನಾರು ಹೇಳಬೇಕು ಅಂದರೆ ಸರ್, ಈಗ ದನಗಳಿಗೆಲ್ಲ ಒಂದೊಂದು ಹೆಸರು ಕಟ್ತಿರ್ತಾರೆ, ಅದಕ್ಕೆ ಬರ್ತ್ಡೇನೂ ಮಾಡ್ತಾರೆ. ಅವೆಲ್ಲ ಒಳ್ಳೇದು. ಸೆಲೆಬ್ರೇಟ್ ಮಾಡಲಿ ಮತ್ತು ಹೆಸರು ಕಟ್ಟಲಿ, ಅದ್ರ ಬಗ್ಗೆ ಖುಷಿನೂ ಪಡಲಿ, ಸಾಕಲಿ. ಆದರೆ 1 to double ರೇಟ ಸುಳ್ಳು ಹೇಳ್ಬಾರ್ದು. ಅದೇನಾಯ್ತವೆ ಅಂದರೆ ಆ ಕರುಗಳನ್ನೂ ಮಾರ್ದಂಗೆ ಮಾಡಾಕ್ಬಿಡ್ತಾರೆ. ಈಗ ಆ ಕರ 4 ಲಕ್ಷ ಹೇಳ್ತಾನೆ, ನಮ್ದು 2 ಲಕ್ಷಕ್ಕೆ ಹೋಗಲ್ತಾ. ಆ ಕರುಗಳನ್ನ ತಗೊಳಕ್ ಆಯ್ತಿಲ್ಲ, ನಮಗೆ ಆಗ್ತಿಲ್ಲ. 1 to double ರೇಟ್ ಮಾಡಿ ಮಡಗಿರ್ತಾರೆ. ಆಮೇಲೆ ಮಾರನಾಗ್ ಬಿಡಿ, ಅವ್ರು ಎಷ್ಟೆಷ್ಟಕ್ಕೆ ಹೋಗಿ ಕೊಡ್ತಾರೆ ಅದನ್ನ ನಾವು ಕಣ್ಣಿಂದ ನೋಡಿದೀವಿ.
ಅದೇನಪ್ಪ ಅಂದರೆ ಸಮಾಜಕ್ಕೆ ತಪ್ಪಾಗಿ ಸಂದೇಶ ರವಾನೆ ಆಯ್ತು. ರಿಯಲ್ ಫ್ಯಾಕ್ಟ್ ಹೇಳಿ ಮಾಡಲಿ, ಬೆಳೀತು. ಯಾಕೆ ಬೆಳೆಯಲ್ಲ ಸರ್? ಲಕ್ಷ 4 ಲಕ್ಷ ಏನೇನೋ ಹೇಳ್ಕೊಂಡು ದನ ತಗೊಳಕ್ಕಾಯ್ತಿಲ್ಲ. ಆಮೇಲೆ ಸುಮಾರು ದನ ತಗೊಳಕ್ಕೆ ಆಯ್ತಿಲ್ಲ. ಆಮೇಲೆ ನೀವು ಹೇಳಿದ್ರಿ ಸರ್ ಈ ಬ್ಲಡ್ ಲೈನು ಹಾಗೆ ಹೀಗೆ ಅಂತ. ಈಗ ದೊಡ್ಡ ದೊಡ್ಡ ಊರಿಗಳಿಗೆಲ್ಲ ಓರಿ ಹಾಕೊಂಡು ಹೋಗ್ತಾರೆ. ಈ ಸುಮಾರು ಊರಿಗಳಿಗೆ ಹಸ್ಗಳೇ ಹಾಕೋಯ್ತಿಲ್ಲ. ಎಷ್ಟೋ ಜನ ಓರಿ ಸಾಕದೇ ಬಿಟ್ಟಾರೆ. ಸಣ್ಣ ಪುಟ್ಟ ಓರಿ ಸಾಕೋರು ಮೂಲೆ ಹಿಡಿದು ಹೋಗ್ರೆ. ಯಾಕೆ ಸರ್ ಒಳ್ಳೊಳ್ಳೆ ಕರ ಬಿದ್ದಿಲ್ಲ? ಬನ್ನಿ ಸರ್, ವಿತ್ ಪ್ರೂಫ್ ನಾನೇ ತೋರಿಸ್ತೀನಿ. ನಮ್ಮಲ್ಲಿ ಇದಕ್ವರೆಗೂ ಒಳ್ಳೊಳ್ಳೆ ಕರುಗಳು ಬಿದ್ದವು. ಬನ್ನಿ ನಾವು ತೋರಿಸ್ತು. ಒಂದು 4 ತಿಂಗಳಾಗೈತೆ ಅಷ್ಟೇ. ನಾನು ಚೆನ್ನಾಗಿ ಭಾಳ ಸಣ್ಣದು. ಇವಾಗ ನಾನು ಚೆನ್ನಾಗಿ ಮೇಯಿಸಿದ್ದೀನಿ. ಪ್ರಿಯಪ್ಪಣ್ಣದ ಹತ್ರ ಆಲ್ದಳ್ಳಿ ಅಂತ ಅವರು ಬೀಜದವ್ರಿಗೆ ಸಾಕ್ತಿರು ಸರ್, ರವಿ ಅಂತೇಳಿ. ಅವರು ಅವರ ಚಿಕ್ಕಪ್ಪನ ಮನೆ ಇತ್ತು, ಕೊಡಿಸಿದ್ರು. ಇದಕ್ಕಿಂತ ಮುಂಚಿತವಾಗಿ ಅದರಮ್ಮ 2 ಕರ ಹಾಕಿತ್ತು. 2 ಬಿತ್ತನೆವರಿಗೆ ಬಂದಿದ್ದು. ಇದು 3ನೇ ಕರ, ಇದು ಬಿತ್ತನೆವರಿಗೆ ಬಂದಿತ್ತು. ಈಗ ಒಂದು ಕಡ್ಸ್ಕರ ಹಾಕೈತೆ. ಅಂದರೆ ಈ ಊರಿಗಲ್ಲ ಸರ್, ನಾನು ತಂದು 4-5 ತಿಂಗಳಾಗೈತೆ. ಇದಕ್ಕಿಂತ ಮುಂಚಿತವಾಗಿ ನಾವು ತಂದು ಮಾತ್ರ ತುಂಬ ಒಳ್ಳೊಳ್ಳೆ ಕರುಗಳು ಬಿದ್ದೈತೆ. ಮಾರ್ಕೆಟಿಂಗ್ ಪರ್ಪಸ್ಗೋಸ್ಕರನೇ ತರೋದು. ಅದರಲ್ಲೂ ಕ್ರಾಸಿಂಗ್ ಮಾಡಿಸಿರ್ತೀನಿ, ಒಳ್ಳೊಳ್ಳೆ ಕರುಗಳೇ ಬಿದ್ದೈತೆ. ಈಗ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈಗ ಬ್ಲಡ್ ಲೈನು ನಾನು ಅಲ್ಲಿಗೆ ಹೋಗ್ಬೇಕು, ನಾನು ಇಲ್ಲಿಗೆ ಹೋಗ್ಬೇಕು ಅಂತ ಇಲ್ಲಿಂದ 30 ಕಿಲೋಮೀಟ್ರ್ 40 ಕಿಲೋಮೀಟ್ರು ಆಟೋದಲ್ಲಿ ಹಾಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಬಿಡಿಸಿ ಅಲ್ಲೆಲ್ಲ ಫೇಲ್ ಆಗೋ ಇಲ್ಲ, ಒಳ್ಳೊಳ್ಳೆ ಕರುಗಳು ಬಿದ್ದೈತೆ. ಏನು ನೋಡ್ಬೇಕಪ್ಪ ಅಂದರೆ ಮುಖ್ಯವಾಗಿ ಈ ಮಕ್ಕಳು ಗಂಡು ರೂಪ ಬಂದಿರ್ಬೇಕು, ಕಾಲು ಚೆನ್ನಾಗಿರ್ಬೇಕು ಸರ್, ಅಷ್ಟೇ ನನ್ನ ಲೆಕ್ಕ. ಬೀಜಲ್ಲಿ ಕಪ್ಪ ಐತೆ, ಸ್ಪೀಡ್ ಐತೆ. ನೀವೇನಾದ್ರು ಪರ್ಮಿಷನ್ ಇದ್ರೆ ಬೇಕು ರಸ ಕಟ್ಟೋ ವೀಡಿಯೋ ಅದೇ ಹೆಸರು ಕಟ್ಟಲ್ಲ. ಒಟ್ಟಲ್ಲಿ ಚೆನ್ನಾಗಿ ಸಾಕ್ಬೇಕು, ಸಾಕ್ತೀವಿ ಸರ್. ಇದು ತುಂಬ ಸ್ಮೂತಾಗಿ ಹೋಯ್ತೆ, ಹಸಿಗೂ ಸ್ಪೀಡ್ ಐತೆ. ಯಾರು ಬಂದರೆ ನಾನು ಮಾರಾಟಕ್ಕೂ ನಾನು ರೆಡಿ ಇದ್ದೀನಿ. ನಾನೇನು ನನ್ನೂರಿಗೆ 80,000 90,000 ಅಲ್ಲ, 60,000. ಅದ್ರಲ್ಲಿ ₹1 ಕಡಿಮೆ ಆದರೂ ನಾವು ಫಿಕ್ಸೆಡ್ ರೇಟನ್ನೇ. ನಾನು ತಂದಿರೋದೇ 30-31,000 ಆಗೈತೆ. 60 ಕಡಿಮೆ ನಾನು ಕೊಡಲ್ಲ. ಮೊಬೈಲ್ ನಂಬರ್ ಬಂದು 8747968665. ನಮ್ಮದು ಮಿರ್ದು. ಯಾರನ್ನು ಕೇಳಿದ್ರು ಓರಿ ಮುದಗೌಡ್ರು ಫ್ಯಾಮಿಲಿ ಬಿದ್ದೋರಿ ಐತಲ್ಲ ಅಂದರೆ, ಯಾರನ್ನ ಸಣ್ಣ ಪಾಪು ಕೇಳಿದ್ರು 6-7 ವರ್ಷದ ಪಾಪಗೂ ನಮ್ಮ ಅಡ್ರೆಸ್ ಗೊತ್ತು ಸರ್. ನಮ್ಮ ಹೆಸರು ಸೂಚಿಸೋದೇ ಆಗಲಿ.